22ನೇ ಅಧ್ಯಾಯ ಸರ್ಪದಿಂದ ರಕ್ಷಣೆ. ಬಾಳಾಸಾಹೇಬ್ ಮಿರೀಕರ್, ಬಾಪು ಸಾಹೇಬ್ ಬೂಟಿ, ಅಮೀರ್ ಶೆಕ್ಕರ್, ಹಿಮಾಡ್ ಪಂತ್ ಸರ್ಪ ಹತ್ಯೆ ಬಗ್ಗೆ ಬಾಬಾ ಅವರ ಅಭಿಪ್ರಾಯ. ಬಾಬಾ ಅವರನ್ನು ಧ್ಯಾನಿಸುವುದು ಹೀಗೆ: ಪ್ರಕೃತಿಯ ಮರ್ಮವನ್ನಾಗಲಿ ಪರಮಾತ್ಮನ ರೂಪವನ್ನಾಗಲಿ ಯಾರಿಂದಲೂ ಅಳೆಯುವುದಕ್ಕೆ ಸಾಧ್ಯವಿಲ್ಲ. ವೇದಗಳಿಗಾಗಲಿ ಸಹಸ್ರ ನಾಲಿಗೆಗಳುಳ್ಳ ಆದಿಶೇಷನಿಗಾಗಲಿ ಅದು ಸಾಧ್ಯವಿಲ್ಲ. ಪರಮಾತ್ಮನ ಪಾದವೇ ಸುಖದ ಸಾಧನವೆಂದಿರುವ ಭಕ್ತರಿಗೆ ಪರಮಾತ್ಮನ ರೂಪ ಗೋಚರವಾಗುವುದು. ಆ ಉದಾತ್ತವಾದ ಜೀವನದ ಗುರಿಯನ್ನು ಸಾಧಿಸಲು ಅವನನ್ನು ಧ್ಯಾನಿಸುವ ಸಾಧನವೊಂದನ್ನು ಬಿಟ್ಟರೆ ಬೇರೆ ಯಾವ ಸಾಧನವನ್ನು ಭಕ್ತರು ಅರಿಯರು. ಹಿಮಾಡ್ ಪಂತರು ಭಕ್ತಿಯ ಮತ್ತು ಧ್ಯಾನದ ಸುಲಭವಾದ ಮಾರ್ಗವನ್ನು ಈ ರೀತಿ ವಿವರಿಸಿರುತ್ತಾರೆ. ಕೃಷ್ಣ ಪಕ್ಷದ ಚಂದ್ರನು ದಿನೇ ದಿನೇ ಕ್ಷೀಣಿಸುತ್ತಾ ಒಂದು ದಿನ ಕಣ್ಮರೆಯಾಗುವನು. ಆ ದಿನವೇ ಅಮಾವಾಸ್ಯ. ನಂತರ ಶುಕ್ಲ ಪಕ್ಷ ಆರಂಭವಾಗಿ ಚಂದ್ರನು ಪ್ರಕಾಶಿಸತೊಡಗುತ್ತಾನೆ. ಆಗ ಜನಕೋಟಿಯು ಚಂದ್ರನನ್ನು ನೋಡಲು ಹಾತೊರೆಯುತ್ತಿದೆ. ಪ್ರತಿಪದೆಯ ದಿನ ಚಂದ್ರನು ಕಾಣಿಸುವುದೇ ಇಲ್ಲ. ಮರುದಿನ ಸ್ವಲ್ಪ ಕಾಣುತ್ತಾನೆ. ವೃಕ್ಷದ ಎಲೆಗಳ ಸಂಧಿಯಲ್ಲಿ ಕಾತರರಾಗಿ ನಾವು ನೋಡುತ್ತಿದ್ದರೆ ಆ ಚಂದ್ರನ ಸೊಬಗೇ ಬೇರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಬಾಬಾರವರ ದಿವ್ಯ ತೇಜ ಪ್ರತಿಭೆಯನ್ನು ಅವಲೋಕಿಸೋಣ. ಸಾಯಿಬಾಬಾರವರ ಫೋಟೋ ನೋಡಿ ಎಷ್ಟು ಮುದ್ದಾಗಿದೆ. ಬಲಗಾಲನ್ನು ಎಡಗಾಲಿನ ಮಂಡಿಯ ಮೇಲೆ ಹಾಕಿಕೊಂಡು ಎಡಗೈ ಬೆರಳುಗಳನ್ನು ಬಲಗಾಲಿನ ಪಾದದ ಮೇಲೆ ಇಟ್ಟುಕೊಂಡು ಕುಳಿತಿದ್ದಾರೆ. ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ಎಡಗೈ ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಇಟ್ಟುಕೊಂಡಿರುತ್ತಾರೆ. ಈ ಸ್ಥಿತಿಯಲ್ಲಿ ಕುಳಿತಿರುವ ಬಾಬಾ, ನೀವು ನನ್ನ ಪ್ರತಿಭೆಯನ್ನು ಕಾಣಬಯಸಿದರೆ ಅಹಂಕಾರ ಮತ್ತು ಮಮಕಾರವನ್ನು ತ್ಯಜಿಸಿರಿ. ತೋರ ಬೆರಳು ಮತ್ತು ಮಧ್ಯದ ಬೆರಳು ಇವುಗಳ ಮಧ್ಯೆ ಕಾಣುವ ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ನಿಮ್ಮ ಚಿತ್ತವಿಟ್ಟು ಧ್ಯಾನಿಸಿರಿ. ಆಗ ನಿಮಗೆ ಪ್ರತಿಭೆಯ ಅರಿವಾಗುತ್ತದೆ ಎಂದು ಹೇಳುವಂತಿದೆ ಆ ನೋಟದ ವೈಖರಿ. ಇದೇ ಭಕ್ತಿ ಮಾರ್ಗದ ಸುಲಭ ಸಾಧನ. ಈಗ ಬಾಬಾ ಅವರ ಜೀವಿತವನ್ನು ನೋಡೋಣ. ಬಾಬಾ ಅವರು ಅಲ್ಲಿ ವಾಸ್ತವ್ಯ ಮಾಡಿದ ಮೇಲೆ ಶಿರಡಿಯು ಒಂದು ದೊಡ್ಡ ಯಾತ್ರಾಸ್ಥಳವಾಯಿತು. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಮಸೀದಿಯಲ್ಲಿ ನೆರೆಯುತ್ತಿದ್ದರು. ಬಡವ ಬಲ್ಲಿದರೆಂಬ ಭೇದವೇ ಇರಲಿಲ್ಲ. ಬಾಬಾರವರ ಅಪರಿಮಿತವಾದ ಪ್ರೀತಿ, ಅವರ ಅತ್ಯಾಶ್ಚರ್ಯಕರವಾದ ಜ್ಞಾನ ಸಂಪತ್ತು, ಅಂತರ್ಯಾಮಿತ್ವ ಇವುಗಳನ್ನು ಬಣ್ಣಿಸಲು ಯಾರು ಶಕ್ತರು? ಇವೆಲ್ಲದರ ಅನುಭವ ಪಡೆದಿರುವವರೇ ಧನ್ಯರು. ಕೆಲವು ಸಾರಿ ಬಾಬಾರವರು ಮೌನವನ್ನು ಧರಿಸಿ ಪರಬ್ರಹ್ಮನನ್ನು ಆರಾಧಿಸುತ್ತಿದ್ದರು. ಕೆಲವು ಸಾರಿ ಜಾಗೃತಾವಸ್ಥೆಯಲ್ಲಿ ಭಕ್ತರೊಡನೆ ಕಲಿತಿರುತ್ತಿದ್ದರು. ಕೆಲವು ಸಾರಿ ನೀತಿ ಕಥೆಗಳನ್ನು ಹೇಳುತ್ತಿದ್ದರು. ಅನೇಕ ಸಾರಿ ಹಾಸ್ಯ ಮತ್ತು ವಿನೋದ ಮಾಡುತ್ತಿದ್ದರು. ಕೆಲವು ಸಾರಿ ಶಾಂತಿಯಿಂದಿರುತ್ತಿದ್ದರು. ಮತ್ತೆ ಕೆಲವು ಸಾರಿ ಕುಪಿತರಾಗಿರುತ್ತಿದ್ದರು. ಕೆಲವು ಸಾರಿ ಸಂಕ್ಷಿಪ್ತವಾಗಿ ಬೋಧಿಸುತ್ತಿದ್ದರು. ಕೆಲವು ಸಾರಿ ಸುಮ್ಮನೆ ವಾದಿಸುತ್ತಿದ್ದರು. ಅನೇಕ ಸಾರಿ ಸರಳವಾಗಿರುತ್ತಿದ್ದರು. ಭಕ್ತರಿಗೆ ಅನುಗುಣವಾದ ವಿವಿಧೋಪದೇಶ ನೀಡುತ್ತಿದ್ದರು. ಆದ್ದರಿಂದ ಅವರ ಜೀವನವು ನಮ್ಮ ಬುದ್ಧಿ ಮಾತು ಮತ್ತು ದೃಷ್ಟಿಗೆ ಮೀರಿದದಾಗಿತ್ತು. ಅವರನ್ನು ನೋಡಬೇಕೆಂಬ ಬಯಕೆ, ಮಾತನಾಡಬೇಕೆಂಬ ಬಯಕೆ ಇವುಗಳಿಗೆ ತೃಪ್ತಿಯೇ ಇಲ್ಲ. ಆದರೂ ಭಕ್ತರು ಪರಮಾನಂದ ಭರಿತರಾಗಿದ್ದರು. ಮಳೆಯ ಹನಿಗಳನ್ನು ಎಣಿಸಬಹುದು, ಗಾಳಿಯನ್ನು ಚರ್ಮದ ಚೀಲದಲ್ಲಿ ಕಟ್ಟಿಡಬಹುದು, ಆದರೆ ಬಾಬಾರವರ ಲೀಲೆಗಳನ್ನು ಅಳತೆ ಮಾಡಲು ಸಾಧ್ಯವಿಲ್ಲ. ಸಾಯಿಬಾಬಾ ಭಕ್ತರ ವಿಪತ್ತುಗಳನ್ನು ಹೇಗೆ ನಿರೀಕ್ಷಿಸುತ್ತಿದ್ದರು ಮತ್ತು ಅವುಗಳಿಂದ ಅವರನ್ನು ಹೇಗೆ ಪಾರು ಮಾಡುತ್ತಿದ್ದರು ಎಂಬ ವಿಚಾರವನ್ನು ಈಗ ಪರೀಕ್ಷಿಸೋಣ. ಬಾಳಾಸಾಹೇಬ್ ಮಿರೀಕರ್, ಸರದಾರ್ ಕಾಕಾ ಸಾಹೇಬ್ ಮಿರೀಕರರ ಮಗ ಬಾಳಾಸಾಹೇಬರು ಚಿತಳಿಗೆ ಪ್ರಯಾಣ ಮಾಡುತ್ತಿದ್ದರು. ದಾರಿಯಲ್ಲಿ ಹಾಗೆಯೇ ಶಿರಡಿಗೆ ಬಂದು ಬಾಬಾರವರ ದರ್ಶನವನ್ನು ಪಡೆದು ಯೋಗಕ್ಷೇಮವನ್ನು ವಿಚಾರಿಸಿದರು. ಆಗ ಬಾಬಾರವರು, ನಮ್ಮ ದ್ವಾರಕಾಮಾಯಿ ನಿನಗೆ ಗೊತ್ತಿದೆಯೇ ಎಂದು ಕೇಳಿದರು. ಮಿರೀಕರರಿಗೆ ಅರ್ಥವಾಗಲಿಲ್ಲ. ಸುಮ್ಮನೆ ಕುಳಿತರು. ಪುನಃ ಬಾಬಾರವರು ಮುಂದುವರೆದು, ನೀನು ಈಗ ಕುಳಿತಿರುವುದೇ ದ್ವಾರಕಾಮಾಯಿ. ಅವಳು ತನ್ನ ತೊಡೆಯ ಮೇಲೆ ಕುಳಿತಿರುವ ಮಕ್ಕಳ ಅಪಾಯಗಳೆಲ್ಲವನ್ನೂ ದೂರ ಮಾಡುತ್ತಾಳೆ. ಈ ಮಾತೆಯು ದಯಾಮಯಳು. ಅವಳ ಭಕ್ತರಿಗೆ ಯಾವ ಕಷ್ಟಗಳೂ ಬರುವುದಿಲ್ಲ. ಅವಳ ತೊಡೆಯ ಮೇಲೆ ಕುಳಿತರೆಂದರೆ ಸಾಕು, ಅವರ ತೊಂದರೆಗಳು ನಿವಾರಣೆಯಾದಂತೆಯೇ. ಅವಳ ನೆರಳಿನಲ್ಲಿ ಆಶ್ರಯ ಪಡೆದವರು ಆಶೀರ್ವಾದ ಪಡೆದಂತೆಯೇ ಎಂದು ಹೇಳಿದರು. ನಂತರ ಅವರಿಗೆ ಉದಿಯನ್ನು ಕೊಟ್ಟು ಅವರ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಟ್ಟು ಆಶೀರ್ವದಿಸಿದರು. ಮಿರೀಕರರು ಇನ್ನೇನು ಹೊರಡುವುದರಲ್ಲಿದ್ದರು. ಆಗ ಬಾಬಾ ಅವರು ಪುನಃ ಲಂಬೂಬಾವು ನಿನಗೆ ಗೊತ್ತಿದೆಯೇ ಎಂದು ಕೇಳಿದರು.
ನಂತರ ತಮ್ಮ ಎಡಗೈ ಮುಷ್ಟಿಯನ್ನು ಸರ್ಪದಂತೆ ಅಲ್ಲಾಡಿಸುತ್ತಾ, ಅವನು ಬಹಳ ಭಯಂಕರನು, ಆದರೆ ದ್ವಾರಕಾಮಾಯಿಯ ಮಕ್ಕಳನ್ನೇನು ಮಾಡಬಲ್ಲನು? ದ್ವಾರಕಾಮಾಯಿ ಅವರನ್ನು ಕಾಪಾಡುತ್ತಿರುವಾಗ ಸರ್ಪ ಏನು ಮಾಡಬಲ್ಲದು ಎಂದು ಕೇಳಿದರು. ಅಲ್ಲಿದ್ದವರೆಲ್ಲರೂ ಬಾಬಾರವರ ಈ ಮಾತಿನ ಅರ್ಥ ತಿಳಿಯಲು ಕಾತುರರಾಗಿದ್ದರು. ಆದರೆ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಬಾಳಾಸಾಹೇಬರು ಬಾಬಾ ಅವರಿಗೆ ನಮಸ್ಕರಿಸಿ ಶ್ಯಾಮ್ ಅವರೊಡನೆ ಮಸೀದಿ ಬಿಟ್ಟು ಹೊರಟರು. ಬಾಬಾ ಅವರು ಶ್ಯಾಮ್ ಅವರಿಗೆ ಮಿರೀಕರವರೊಡನೆ ಪ್ರಯಾಣ ಮಾಡುವಂತೆ ಹೇಳಿದರು. ಶ್ಯಾಮ್ ಅವರು ಈ ವಿಷಯವನ್ನು ಬಾಳಾಸಾಹೇಬರಿಗೆ ತಿಳಿಸಿದಾಗ ಅವರು ಬೇಡವೆಂದರು. ಬಾಳಾಸಾಹೇಬರ ಅಭಿಪ್ರಾಯವನ್ನು ಶ್ಯಾಮ್ ಅವರು ಬಾಬಾ ಅವರಿಗೆ ತಿಳಿಸಿದರು. ಆಗ ಬಾಬಾರವರು, ಸರಿ, ಹೋಗಬೇಡ, ನಾವು ಯಾವಾಗಲೂ ಒಳ್ಳೆಯದನ್ನು ಎಣಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ಆದರೆ ಏನಾಗಬೇಕೋ ಅದು ಆಗಿಯೇ ಬಿಡುತ್ತದೆ ಎಂದರು. ಸ್ವಲ್ಪ ಕ್ಷಣದಲ್ಲಿಯೇ ಬಾಳಾಸಾಹೇಬರು ಪುನಃ ಯೋಚಿಸಿ ಶ್ಯಾಮ್ ಅವರನ್ನು ಕರೆದು ಅವರು ತಮ್ಮ ಜೊತೆಯಲ್ಲಿ ಬರಬಹುದೆಂದರು. ಶ್ಯಾಮ್ ಇದನ್ನು ಬಾಬಾ ಅವರಿಗೆ ತಿಳಿಸಿ ಅವರ ಅನುಜ್ಞೆ ಪಡೆದು ಬಾಳಾಸಾಹೇಬರ ಸಂಗಡ ಹೊರಟರು. ಚಿತಳಿಯಲ್ಲಿ ರಾತ್ರಿ 9 ಗಂಟೆಗೆ ತಲುಪಿ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ತಂಗಿದರು. ಕಚೇರಿಯ ವರಿಷ್ಠರು ಬಂದಿರಲಿಲ್ಲ. ಆದ್ದರಿಂದ ಮಾತನಾಡುತ್ತಾ ಕುಳಿತರು. ಬಾಳಾಸಾಹೇಬರು ಪತ್ರಿಕೆಯನ್ನು ಓದುತ್ತಾ ಚಾಪೆಯ ಮೇಲೆ ಕುಳಿತಿದ್ದರು. ಆಗ ಅವರ ನಡೆದ ಮೇಲೆ ಇದ್ದ ಹೊದಿಕೆಯ ಮೇಲೆ ಯಾರಿಗೂ ತಿಳಿಯದಂತೆ ಒಂದು ಸರ್ಪ ಬಂದು ಕುಳಿತಿತ್ತು. ಅವರ ಜವಾನನು ಅದನ್ನು ನೋಡಿ ಹಾವು ಹಾವು ಎಂದು ಕೂಗಿಕೊಂಡನು. ಬಾಳಾಸಾಹೇಬ್ ನಡುಗಲಾರಂಭಿಸಿದರು. ಶ್ಯಾಮ್ ಅವರ ಚಕಿತರಾದರು. ಸದ್ದಿಲ್ಲದೆ ಕೋಲು ತರಲು ಹೊರಟರು. ಸರ್ಪವು ಬಾಳಾಸಾಹೇಬರನ್ನು ಬಿಟ್ಟು ಕೆಳಗಿಳಿಯಿತು. ಕೂಡಲೇ ಅದನ್ನು ಹೊಡೆದು ಕೊಂದರು. ಈ ಅಪಾಯವನ್ನು ಬಾಬಾ ಅವರು ಮೊದಲೇ ನಿರೀಕ್ಷಿಸಿ ಅದರಿಂದ ಅವರನ್ನು ಪಾರು ಮಾಡಿದರು. ಅಂದಿನಿಂದ ಬಾಳಾಸಾಹೇಬರಿಗೆ ಬಾಬಾ ಅವರಲ್ಲಿದ್ದ ಭಕ್ತಿ ದೃಢವಾಯಿತು. ಬಾಪು ಸಾಹೇಬ್ ಬೂಟಿ ಪ್ರಸಿದ್ಧ ಜ್ಯೋತಿಷಿಯಾದ ಶ್ರೀ ನಾನಾ ಡೆಂಗ್ಳೆಯವರು ಶಿರಡಿಯಲ್ಲಿ ಬಾಪು ಸಾಹೇಬ್ ಬೂಟಿಯವರಿಗೆ, ಈ ದಿನ ನಿಮಗೆ ಗ್ರಹಗತಿಗಳು ಸರಿಯಾಗಿಲ್ಲ, ಅಪಾಯವಿದೆ ಎಂದು ಬಾಪು ಸಾಹೇಬರು ಇದರಿಂದ ಮನೋವ್ಯಾಕುಲರಾದರು. ಎಂದಿನಂತೆ ಆ ದಿನ ಅವರು ಮಸೀದಿಗೆ ಬಂದಾಗ ಬಾಬಾ ಅವರು, ನಾನಾ ನಿನಗೇನು ಹೇಳಿದರು? ನಿನಗೆ ಈ ದಿನ ಮರಣ ಸಂಭವವಿದೆ ಎಂದು ಹೇಳಿರುತ್ತಾರೆ ಅಲ್ಲವೇ? ನೀನು ಹೆದರಬೇಕಿಲ್ಲ. ಹೇಗೆ ಆ ಮೃತ್ಯು ನಿನ್ನನ್ನು ಕೊಲ್ಲುವುದೋ ನೋಡೋಣ ಎಂದರು. ಆ ದಿನ ಸಂಜೆ ಬಾಪು ಸಾಹೇಬರು ತಮ್ಮ ಕೊಠಡಿಗೆ ಹೋಗಿ ಕುಳಿತಾಗ ಒಂದು ಸರ್ಪವನ್ನು ಕಂಡರು. ಅವರ ಜವಾನನು ಅದನ್ನು ಹೊಡೆಯಲು ಕೈ ಎತ್ತಿದನು. ಬಾಪು ಸಾಹೇಬರು ಒಂದು ದೊಡ್ಡ ಕೋಲನ್ನು ತರಲು ಹೇಳಿದರು. ಜವಾನನು ಕೋಲನ್ನು ತರುವುದರೊಳಗೆ ಸರ್ಪವು ಮಾಯವಾಗಿತ್ತು. ಆಗ ಬಾಪು ಸಾಹೇಬರು ಬಾಬಾ ಅವರ ಮಾತುಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ಸಂತೋಷಭರಿತರಾದರು. ಅಮೀರ್ ಶೆಕ್ಕರ್ ಕೊಟಕರ ಜಾತಿಗೆ ಸೇರಿದ ಕೋಪರಗಾಂವ್ ತಾಲೂಕಿನ ಕೋರಾಳೆಹಳ್ಳಿಯ ಅಮೀರ್ ಶೆಕ್ಕರ್ ಬಾಂದ್ರಾದಲ್ಲಿ ಕಮಿಷನ್ ಏಜೆಂಟರಾಗಿದ್ದರು. ಅವರು ವಾಯುರೋಗದಿಂದ ನರಳುತ್ತಿದ್ದರು. ದೇವರನ್ನು ಸ್ಮರಿಸಿ ಬಾಬಾರ ಹತ್ತಿರ ಬಂದು ರೋಗವನ್ನು ಗುಣಪಡಿಸುವಂತೆ ಬೇಡಿಕೊಂಡರು. ಅದಕ್ಕೆ ಸಾಯಿಬಾಬಾ ಅವರಿಗೆ ಚಾವಡಿಯಲ್ಲಿ ತಂಗುವಂತೆ ಹೇಳಿದರು. ಆ ಚಾವಡಿಯು ಅನಾರೋಗ್ಯ ಸ್ಥಳವಾಗಿತ್ತು. ಆದರೆ ಬಾಬಾ ಅವರ ಆಜ್ಞೆಯನ್ನು ಮೀರುವಂತಿರಲಿಲ್ಲ. ಬಾಬಾ ಅವರನ್ನು ಮಸೀದಿಗೆ ಬರಗೊಡಲಿಲ್ಲ. ಆಗಾಗ್ಗೆ ಚಾವಡಿಗೆ ತಾವೇ ಹೋಗಿ ಬರುತ್ತಿದ್ದರು. ರಾತ್ರಿ ಮೆರವಣಿಗೆಯ ನಂತರ ಬಾಬಾ ಅಲ್ಲಿ ಹೋಗಿ ಮಲಗುತ್ತಿದ್ದರು. ಆದ್ದರಿಂದ ಅಮೀರ್ ಅವರಿಗೆ ಬಾಬಾ ಅವರ ಭೇಟಿ ಆಗಾಗ್ಗೆ ಆಗುತ್ತಲೇ ಇತ್ತು. ಅಮೀರ್ ಶೆಕ್ಕರ್ ಅಲ್ಲಿ 9 ತಿಂಗಳು ತಂಗಿದ್ದರು. ನಂತರ ಬಹುಶಃ ಬೇಸರಪಟ್ಟುಕೊಂಡು ಒಂದು ದಿನ ರಾತ್ರಿ ಯಾರಿಗೂ ಹೇಳದೆ ಶಿರಡಿಯನ್ನು ಬಿಟ್ಟು ಕೋಪರ್ಗಾಂವ್ ಧರ್ಮಶಾಲೆಗೆ ಹೋಗಿಬಿಟ್ಟರು. ಅಲ್ಲಿ ಮರಣಾವಸ್ಥೆಯಲ್ಲಿದ್ದ ಒಬ್ಬ ಮುದಿ ಫಕೀರನನ್ನು ಅವರು ಕಂಡರು. ಅವನು ನೀರು ನೀರು ಎಂದು ಕೂಗಿಕೊಳ್ಳುತ್ತಿದ್ದನು. ಅಮೀರ್ ಶೆಕ್ಕರ್ ಅವರಿಗೆ ನೀರು ಕುಡಿಯಲು ಕೊಟ್ಟರು. ನೀರು ಕುಡಿದ ತಕ್ಷಣ ಫಕೀರನು ಮರಣ ಹೊಂದಿದನು. ಶೆಕ್ಕರರಿಗೆ ಆಗ ದಿಕ್ಕು ತೋಚದಂತಾಯಿತು. ಯಾರಿಗಾದರೂ ಈ ಸಂಗತಿ ತಿಳಿದರೆ ತಮ್ಮ ಮೇಲೆ ಆರೋಪ ಬರುತ್ತದೆ ಎಂದು ಭಾವಿಸಿ ಇದು ಬಾಬಾ ಅವರ ಅನುಮತಿ ಇಲ್ಲದೆ ಬಂದಿದ್ದರ ಫಲವೆಂದು ತಿಳಿದು ಪಶ್ಚಾತ್ತಾಪ ಪಟ್ಟುಕೊಂಡು ಅದೇ ರಾತ್ರಿ ಬಾಬಾ ಅವರ ನಾಮಸ್ಮರಣೆ ಮಾಡುತ್ತಾ ಬೆಳಗಾಗುವುದರೊಳಗೆ ಶಿರಡಿಗೆ ಬಂದು ತಲುಪಿದರು. ನಂತರ ಬಾಬಾ ಅವರು ಹೇಳಿದಷ್ಟು ದಿನ ಚಾವಡಿಯಲ್ಲಿ ತಂಗಿ ಪೂರ್ತಿ ಗುಣ ಹೊಂದಿದರು. ಒಂದು ರಾತ್ರಿ, ಓ ಅಬ್ದುಲ್, ಯಾವುದೋ ಒಂದು ಭೂತ ನನಗೆ ಅಪ್ಪಳಿಸುತ್ತಿದೆ ಎಂದು ಬಾಬಾ ಅವರು ಕೂಗಿಕೊಂಡರು. ಅಬ್ದುಲ್ ದೀಪ ತಂದುಕೊಂಡು ಬಂದು ಬಾಬಾ ಅವರ ಹಾಸಿಗೆ ಸುತ್ತಲೂ ನೋಡಿದನು. ಏನೂ ಕಾಣಿಸಲಿಲ್ಲ. ಬಾಬಾ ಅವರಿಗೆ ಸರಿಯಾಗಿ ನೋಡಲು ಹೇಳಿ ತಮ್ಮ ಸಟೀಕಾದಿಂದ ನೆಲಕ್ಕೆ ಹೊಡೆಯುತ್ತಾ ಕುಳಿತರು. ಅಮೀರ್ ಶೆಕ್ಕರ್ ಸರ್ಪ ಬಂದಿರಬಹುದೆಂದು ಅನುಮಾನಿಸಿದರು. ಅಮೀರರಿಗೆ ಬಾಬಾ ಅವರಿಗೆ ಅವರ ನೀತಿ
ರೀತಿಗಳು ಗ್ರಹಿಸುವ ಶಕ್ತಿ ಇದ್ದಿತು. ಬಾಬಾ ಅವರಿಗೆ ಶಕ್ಕರರ ಹಾಸಿಗೆ ಹತ್ತಿರ ಒಂದು ಸರ್ಪ ಕಾಣಿಸಿತು. ಅಬ್ದುಲ್ಲನಿಗೆ ಅಲ್ಲಿ ದೀಪವನ್ನು ತರಲು ಹೇಳಿದರು. ದೀಪದ ಬೆಳಕಿನಲ್ಲಿ ಹಾಸಿಗೆಯ ಬಳಿ ಸರ್ಪವೊಂದು ಸುತ್ತಿಕೊಂಡು ಕುಳಿತಿರುವುದು ಕಂಡು ಬಂದಿತು. ಕೂಡಲೇ ಅದನ್ನು ಕೊಲ್ಲಲಾಯಿತು. ಹೀಗೆ ಬಾಬಾ ಸಮಯೋಚಿತ ಎಚ್ಚರಿಕೆ ಕೊಟ್ಟು ಅಮೀರರನ್ನು ಕಾಪಾಡಿದರು. ಹಾವು ಮತ್ತು ಚೇಳು. ಬಾಬಾ ಅವರು ತಿಳಿಸಿದ ಪ್ರಕಾರ ಕಾಕಾ ಸಾಹೇಬ್ ದೀಕ್ಷಿತರು ಪ್ರತಿದಿನ ಏಕನಾಥರಿಂದ ವಿರಚಿತವಾದ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಎಂಬ 2 ಗ್ರಂಥಗಳನ್ನು ಮಸೀದಿಯಲ್ಲಿ ಪಠಣ ಮಾಡುತ್ತಿದ್ದರು. ತಮ್ಮ ಮಾತೆಯ ಅನುಜ್ಞೆಯಂತೆ ಶ್ರೀ ಹನುಮಾನ್ ರಾಮನ ಮಹತ್ವವನ್ನು ಪರೀಕ್ಷಿಸಿದ ಭಾಗವನ್ನು ಅವರು ಹೇಳುತ್ತಿದ್ದಾಗ ಶ್ರೋತೃಗಳು ಮುಗ್ಧರಾಗಿದ್ದರು. ಅವರಲ್ಲಿ ಹೇಮಾಡ್ ಪಂತರು ಒಬ್ಬರಾಗಿದ್ದರು. ಆಗ ದೊಡ್ಡ ಚೇಳೊಂದು ಅದು ಎಲ್ಲಿಂದ ಬಂದಿತೋ ತಿಳಿಯದು ಹೇಮಾಡ್ ಪಂತರ ನಡೆದ ಮೇಲೆ ಬಂದು ಕುಳಿತಿತ್ತು. ಮೊದಲು ಅದು ಅವರಿಗೆ ಗೊತ್ತಾಗಲೇ ಇಲ್ಲ. ಪರಮಾತ್ಮನ ಲೀಲೆಗಳನ್ನು ಕೇಳುತ್ತಿರುವವರನ್ನು ಪರಮಾತ್ಮನೇ ರಕ್ಷಿಸುವನಾಗಿದ್ದರಿಂದ ಅವರಿಗೆ ಚೇಳು ಕುಳಿತಿರುವುದು ಹೇಗೋ ತಿಳಿಯಿತು. ಅದು ಸಹ ಕತೆ ಶ್ರವಣ ಮಾಡುತ್ತಿರುವಂತೆ ಕಾಣುತ್ತಿತ್ತು. ಆಗ ಹೇಮಾಡ್ ಪಂತರು ಗಲಾಟೆ ಮಾಡದೆ ದೌತರವನ್ನು ಮೆಲ್ಲಗೆ ತೆಗೆದು ಚೇಳನ್ನು ಹೊರಗೆ ತಂದು ಚೆಲ್ಲಿದರು. ಇನ್ನೊಂದು ಸಂದರ್ಭದಲ್ಲಿ ಕೆಲವರು ಒಂದು ರಾತ್ರಿ ದೀಕ್ಷಿತವಾಡದ ಅಟ್ಟದ ಮೇಲೆ ಮಾತನಾಡುತ್ತಾ ಕುಳಿತಿದ್ದರು. ಆಗ ಕಿಟಕಿಯ ಸಂದಿಯಿಂದ ಒಂದು ಭಯಂಕರ ಸರ್ಪವು ಬಂದು ಸುರುಳಿ ಸುತ್ತಿಕೊಂಡು ಕುಳಿತಿತು. ಎಲ್ಲರೂ ಕೋಲು ತರಲು ಹೊರಟರು. ಅದನ್ನು ಹೊಡೆಯಲು ಪ್ರಯತ್ನಪಟ್ಟರು. ಆದರೂ ಅದು ಸಿಗದೆ ಅದೇ ಸಂದಿಯ ಮೂಲಕ ಮಾಯವಾಯಿತು. ಬಾಬಾ ಅವರ ಅಭಿಪ್ರಾಯ. ಆಗ ಮುಕ್ತಾರಾಮನೆಂಬ ಭಕ್ತನು ಅದು ತಪ್ಪಿಸಿಕೊಂಡು ಹೋಗಿರುವುದು ಒಳ್ಳೆಯದಾಯಿತೆಂದು ಹೇಳಿದನು. ಅದಕ್ಕೆ ಹೇಮಾಡ್ ಪಂತರು ಸರ್ಪಗಳನ್ನು ಕೊಲ್ಲೋದು ಸರಿ ಎಂದು ವಾದಿಸಿದರು. ಹೀಗೆ ಚರ್ಚೆ ಬಿರುಸಾಗಿ ನಡೆಯಿತು. ಕೊನೆಗೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹಿಂತಿರುಗಿದರು. ಮರುದಿನ ಬಾಬಾ ಮಸೀದಿಯಲ್ಲಿ ಕುಳಿತಾಗ ನಿನ್ನ ರಾತ್ರಿ ವಾಡಾದಲ್ಲಿ ಯಾವ ಚರ್ಚೆ ನಡೆಯಿತು ಎಂದು ಕೇಳಿದರು. ಅವರಿಗೆ ವಿಷಯ ತಿಳಿದಾಗ ಬಾಬಾ ಚೇಳುಗಳೇ ಇರಲಿ ಸರ್ಪಗಳೇ ಇರಲಿ ಭಗವಂತನು ಎಲ್ಲ ಪ್ರಾಣಿಗಳಲ್ಲಿಯೂ ಜೀವಿಸಿರುತ್ತಾನೆ. ಅವನೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು. ಸಕಲ ಜೀವರಾಶಿಗಳಿಗೂ ಅವನ ಆಜ್ಞೆಯನ್ನು ಪಾಲಿಸಲೇಬೇಕು. ಅವನ ಇಚ್ಛೆ ಇಲ್ಲದೆ ಯಾರೂ ಇತರರಿಗೆ ಕೆಡಕು ಮಾಡಲು ಸಾಧ್ಯವಿಲ್ಲ. ಇಡೀ ಪ್ರಪಂಚ ಅವನ ಆಶ್ರಿತ. ಯಾರೂ ಸ್ವತಂತ್ರರಲ್ಲ. ಆದುದರಿಂದ ನಾವು ಸಕಲ ಪ್ರಾಣಿಗಳಲ್ಲಿಯೂ ಪ್ರೀತಿ ಮತ್ತು ದಯೆ ತೋರಿಸಬೇಕು. ಅವುಗಳನ್ನು ವಿನಾಕಾರಣ ಕೊಲ್ಲುವುದನ್ನು ಬಿಡಬೇಕು. ದೇವರೇ ಸರ್ವರಕ್ಷಕ ಎಂದು ಉಪದೇಶಿಸಿದರು. ಶ್ರೀ ಸಾಯಿ ಪ್ರಣಾಮ್.